ಮಾಡುವೆನು, ಮಂಜಿನಂತೆ ಹಾರಿಸಿ ಬಿಡುವೆನು, ನಿನ್ನನ್ನು ವಿಮೋಚಿಸಿದ್ದೇನೆ, ಪರಿಶುದ್ಧನನ್ನಾಗಿ ಮಾಡ್ತೀನಿ, ಕ್ಷಮಿಸಿ ಬಿಡ್ತೀನಿ, ನಿನ್ನ ಪಾಪಗಳನ್ನೆಲ್ಲ ನಿನ್ನ ದ್ರೋಹಗಳನ್ನೆಲ್ಲ ಕ್ಷಮಿಸಿ ಬಿಡ್ತೀನಿ ಅಂತೇಳಿ ದೇವರು ಏನು ಹೇಳ್ತದೆ ಓದಮ್ಮ ಇನ್ನು ಸ್ವಲ್ಪ ಕೆಳಗೆ. ಅದೇ ಇನ್ನು ಅದೇ ಸಂದರ್ಭ ಪರಿಹರಿಸಿ ನಿನ್ನ ಪಾಪಗಳನ್ನ ಮೋಡದಂತೆ ಆರಿಸಿ ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ, ನನ್ನ ಕಡೆಗೆ ತಿರುಗೋ. ಈ ಸಮಾಜಕ್ಕೆ ಈ ಮೆಸೇಜ್ ಹೇಳವಲ್ರಿ ಯಾರು ಹೇಳ್ತಾ ಇದ್ರಿ? ಈ ಮೆಸೇಜ್ ಯಾರು ತಿಳಿಸ್ತಾ ಇದ್ದಾರೆ? ಅಪ್ಪ, ಅಯ್ಯ, ಅಮ್ಮ, ಅಣ್ಣ, ಅಕ್ಕ, ತಂಗಿ, ದೇವರು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ, ಎದುರು ನೋಡ್ತಾ ಇದ್ದಾನೆ. ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನ, ನಿಮ್ಮ ದ್ರೋಹಗಳನ್ನು ಅಳಿಸಿ ಬಿಡ್ತಾನ. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳುವುದನ್ನು ಬಿಟ್ಟು ದೇವರು ರೋಗ ಗುಣ ಮಾಡ್ತಾನ, ಕಣ್ಣಿಲ್ದ್ರೆ ಕಣ್ಣು ಕೊಡ್ತಾನ, ಕಾಲಿಲ್ದ್ರೆ ಕಾಲು ಕೊಡ್ತಾನ, ಆಸ್ತಿ ಕೊಡ್ತಾನ, ಅಂತಸ್ತು ಕೊಡ್ತಾನ, ಐಶ್ವರ್ಯ ಕೊಡ್ತಾನ, ಅದು ಕೊಡ್ತಾನ, ಇದು ಕೊಡ್ತಾನ, ಅದು ಇದು ಹೇಳಿ 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 ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಮಾಡಿ ದೇವರನ್ನ ಕೊನೆಗೆ ಎಲ್ಲಿಗೆ ತಂದು ಬಿಟ್ರೆ ಗೊತ್ತಾ? ಕೇಪಾಲ್ ಗೊತ್ತಲ್ರಿ ನಿಮ್ಮೆಲ್ಲಕ್ಕೆ? ಕೇಪಾಲ್ ದೊಡ್ಡ ಭಕ್ತನು ಒಂದು ಸಂದರ್ಭದಲ್ಲಿ ಆತನು ಉಪಯೋಗಿಸುವ ವಿಮಾನ ಇವತ್ತು ಪ್ರಪಂಚದಲ್ಲಿ ಯಾವನು ಯೂಸ್ ಮಾಡಿಲ್ಲ ಅಂತ್ರಿ. ಅಂತ ವಿಮಾನದಲ್ಲಿ ಪ್ರಯಾಣ ಮಾಡಿದಂಥ ವ್ಯಕ್ತಿನ ಇವತ್ತು ಏನು ಮಾಡ್ಯಾರ್ರಿ? ಸಮಾಜದಲ್ಲಿ ಏನು ಮಾಡ್ಯಾರ? ಕಾಮಿಡಿ ವ್ಯಕ್ತಿಯನ್ನಾಗಿ, ಜೋಕರ್ನನ್ನಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ. ಇವತ್ತು ಸಮಾಜದಲ್ಲಿರ್ತಕ್ಕಂಥ ಕ್ರೈಸ್ತವರು ಕೂಡ ಮಹಾ ಉನ್ನತನಾಗಿರುವಂಥ ದೇವರನ್ನ, ಅತಿ ಉನ್ನತವಾಗಿರ್ತಕ್ಕಂಥ ದೇವರನ್ನ, ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿ ಪಾಪಗಳನ್ನ ಕ್ಷಮಿಸುವಂಥ ದೇವರನ್ನ, ಅಳಿಸಿ ಬಿಡುವಂಥ ದೇವರನ್ನ, ಪಾಪಗಳನ್ನು ಅಳಿಸಿ ಬಿಡುವಂಥ ದೇವರನ್ನ ತಗೊಂಡು ಬಂದು ಕೇಸಿ ಒಬ್ಬ ಸ್ತ್ರೀಯನ್ನ ಕರೆದು ಮ್ಯಾಜಿಕ್ ಮಾಡಿ ಆ ಒಂದು ಮ್ಯಾಜಿಕ್ಗೆ ದೇವರನ್ನ ಕನೆಕ್ಟ್ ಮಾಡಿ, ಇನ್ರಿ ಎಷ್ಟು ಅಪಮಾನ, ಎಷ್ಟು ಅವಮಾನ ದೇವರಿಗೆ, ಎಷ್ಟು ಅಪಕೀರ್ತಿ ದೇವರಿಗೆ. ಯಾರು ಆಲೋಚನೆ ಮಾಡ್ತಾ ಇದ್ದಾರೆ ಇವತ್ತು? ಸಮಾಜದಲ್ಲಿ ಯಾರು ಆಲೋಚನೆ ಮಾಡ್ತಾ ಇದ್ದಾರೆ ಇವತ್ತು? ಕ್ರೈಸ್ತವನಿಗೆ ಅರ್ಥ ಆಗಿದೆ ದೇವರ ಮನಸ್ಸು, ದೇವರ ಒಂದು ಸಂಕಲ್ಪ. ನೋಡ್ರಿ, ಇನ್ನೊಂದು ವಚನ ಮುಗಿಸ್ಬಿಡ್ತೀನಿ, ಪ್ರೇಯರ್ ನೆಕ್ಸ್ಟ್ ವಾರ ಮಾತಾಡ್ಕೊಳ್ಳೋಣ, ಇನ್ನು ಬಾಕಿದ್ದು ಏನ್ರಿ? ಹೋದ್ರಿ ಅದೇ ಯೆಶಾಯನ ಬರೆದ ಗ್ರಂಥ 55ನೇ ಅಧ್ಯಾಯ 7ನೇ ವಚನ. ಯೆಶಾಯನ ಬರೆದ ಗ್ರಂಥ 55ನೇ ಅಧ್ಯಾಯ 7ನೇ ವಚನ ಏನಂತ ಹೇಳ್ತಾನೆ? ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡರೆ ಆತನು ಅವರನ್ನು ಕರುಣಿಸುವೆನು, ನಮ್ಮ ದೇವರನ್ನ ಆಶ್ರಯಿಸ್ರಿ. ಏನ್ರಿ? ಆತನು ಕೃಪವುಳ್ಳ ದೇವರು, ಕ್ಷಮಿಸುವ ಆತನ ದೇವರು, ಕ್ಷಮಾಗುಣವುಳ್ಳ ದೇವರು, ಕೃಪೆಯನ್ನು ತೋರಿಸುವ ದೇವರು. ಏನ್ರಿ? ಕಷ್ಟದಲ್ಲಿ ಇದ್ದವರಿಗೆ ಏನ್ ಬೇಕ್ರಿ? ಕಷ್ಟದಲ್ಲಿ ಅನ್ನ ಇರಲಾರ್ದ ಒದ್ದಾಡುವಂಥ ಉಪವಾಸದಿಂದ ಇರುವಂಥ ವ್ಯಕ್ತಿಗೆ ಏನು ಬೇಕ್ರಿ? ಅನ್ನ ಬೇಕು. ಹೌದಾ ಅಲ್ರಿ? ಒಂದು ತುತ್ತು, ಒಂದು ಪಾಕಿಟ್ ಅನ್ನನ್ನ ಆ ಒಬ್ಬ ವ್ಯಕ್ತಿ ತಂದು ಅಲ್ಲಿ ಇಟ್ಟು ಹೋಗ್ಬಿಡ್ತಾನ್ರಿ. ನಾನೇ ಕೊಟ್ಟಿನಂಬುದು ಕೂಡ ಗೊತ್ತಾಗಂಗಿಲ್ಲ. ಆ ವ್ಯಕ್ತಿ ಇಂದ ಒಂದು ಪಾಕಿಟ್ ಅನ್ನ, ಒಂದು ಬಾಟಲ್ ನೀರು, ಒಂದು ಜ್ಯೂಸ್ ಆ ವ್ಯಕ್ತಿ ತಲ್ಲಿ ಇಟ್ಟು ಹೋದಾಗ ಆ ವ್ಯಕ್ತಿ ಹಿಂದೆ ತಿರುಗಿ ಆಹಾರವನ್ನು ನೋಡಿ ಆಹಾರವನ್ನು ತಗೊಂಡು ಕೇಸಿ ಊಟ ಮಾಡಿ ಕೈ ಎತ್ತಿ ಯಾರಿಗೆ ಮುಗಿತಾನ್ರಿ? ದೇವರಿಗೆ ಮುಗಿತಾನ್ರಿ. ದೇವರಿಗೆ ಕೈ ಎತ್ತಿ ಮುಗಿತಾನೆ. ಯಾಕೆ ಹೇಳ್ರಿ ನೋಡೋಣ? ಯಾಕೆ? ದೇವರಿಗೆ ಕೊಟ್ಟಿದ್ದು ವ್ಯಕ್ತಿ ಅಲ್ಲ. ಕೊಟ್ಟಿದ್ದು ವ್ಯಕ್ತಿ ಆದ್ರೆ ದೇವರಿಗೆ ಕೈ ಯಾಕೆ ಮುಗಿಬೇಕು? ಅದರಲ್ಲಿ ಒಂದು ಸತ್ಯ ಇದೆ.
ಒಂದು ಸತ್ಯ ಇದೆ, ಈ ಸಮಾಜಕ್ಕೆ ಅರ್ಥ ಆಗಲ್ತು. ಅವನಿಗೆ ಆಗ್ತಾ ಇರ್ತಾರೆ, ಅವನಿಗೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದವನಿಗೆ ಲೈಕು, ಸೂಪರು, ನಿನ್ನಂಥವ್ನು ಇರಬೇಕು, ಇನ್ನೊಂಥವ್ನು ಬರಬೇಕು, ನಿಮ್ಮಂಥವ್ರು ಇರಬೇಕು, ಸಮಾಜಕ್ಕೆ ಅವಸರ ಅಂತೇಳಿ ಕಾಮೆಂಟ್ಗಳಲ್ಲಿ ಹಲವಾರು ವಿಧವಾದಂಥ ರೀತಿಯಲ್ಲಿ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಅವನು ಕೈ ಮುಗಿದಿದ್ದು ಯಾರಿಗಿರಿ? ದೇವರಿಗೆ. ಯಾಕೆ? ಆಹಾರ ಕೊಡುವಾತನು ದೇವರು, ಆಹಾರ ಸೃಷ್ಟಿ ಮಾಡಿದಾತನು ದೇವರು. ಇನ್ನೊಬ್ಬರನ್ನ ಕ್ಷಮಿಸಿ ಇನ್ನೊಬ್ಬರ ಮೇಲೆ ಕೃಪೆಯನ್ನು ತೋರಿಸುವ ಗುಣ ಯಾರಿಗಿದೆ? ದೇವರಿಗಿದೆ. ಅದಕ್ಕೆ ಅವನು ದೇವರಿಗೆ ಕೈ ಮುಗಿತಾ ಇದ್ದಾನೆ. ಅದಕ್ಕೆ ಅವನು ದೇವರಿಗೆ ಕೈ ಮುಗಿತಾ ಇದ್ದಾನೆ, ಕೊಟ್ಟಂತ ವ್ಯಕ್ತಿಗೆ ಕೈ ಮುಗಿತಾ ಇಲ್ಲ. ದೇವರೇ ಕರುಣೆಯಿಂದ ದಯೆಯಿಂದ ನನಗೆ ಕಳಿಸಿಕೊಟ್ಟನಂತೇಳಿ ಅವನಿಗೆ ಅರ್ಥ ಆಗಿದೆ, ಸಮಾಜಕ್ಕೆ ಅರ್ಥ ಆಗಿಲ್ಲ. ಸಮಾಜಕ್ಕೆ ಇವತ್ತಿನವರೆಗೂ ಅರ್ಥ ಆಗ್ತಾ ಇಲ್ಲ. ದೇವರು ಎಂಥ ಪ್ರೇಮ ಸ್ವರೂಪನು, ಎಂಥ ಕರುಣಾಮಯನು, ಎಂಥ ದಯಾಮಯನು. ನೋಡ್ರಿ, ಇಬ್ರಿಯದವ್ರಿಗೆ ಬರೆದ ಪತ್ರಿಕೆ ಮುಗಿಸ್ಬಿಡ್ತೀನಿ, ನೆಕ್ಸ್ಟ್ ವಾರ ನೋಡೋಣ್ರಿ. ಇಬ್ರಿಯದವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನ. ನಾನು ಅವರ ದುಷ್ಕೃತ್ಯ ವಿಷಯವಾಗಿ ಏನಾಗ್ಯಾನಂತ್ರಿ? ದೇವರು ಕ್ಷಮೆ ಉಳ್ಳವನಾಗಿದ್ದಾನೆ. ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ